MLA ಬೇಕಾದಂಥ ಕೆಲಸ ಮಾಡಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ ಓಟ್ಗಳು ಹಾಕ್ಸ್ತಾರೆ ಅಂತೇಳಿ ಅರೆಸ್ಟ್ ಮಾಡಿಸಿ ಜಾಮಗೊಂಡ್ಲು ದಾವಸ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಅರೆಸ್ಟ್ ಮಾಡಿ ಕಿರುಕುಳಾದ ಸಂದರ್ಭದಲ್ಲಿ ತಮ್ಮ ಒಂದು ಶಕ್ತಿಯನ್ನು ಪ್ರದರ್ಶಿಸಿ ಇವತ್ತಿನ 14 ಮತಕ್ಷೇತ್ರಗಳಲ್ಲಿ MLA ಇರೋ ಕಡೆ ಕೆದಿಸ್ತಕ್ಕಂಥದ್ದು ನಾನು ಭವಾನಿ ಶಂಕರ್ ಬೈರೇಗೌಡ. ಅದು ನಿಮ್ಮ ಶಕ್ತಿ. ಈಗ ನಿಮ್ಮ ಶಕ್ತಿ ಉದ್ಧಾರ ಆಗಬೇಕು ಅಂತಂದರೆ ನಾವು ಯಾವುದೇ ಒಂದು ಭಿನ್ನಾಭಿಪ್ರಾಯಗಳನ್ನು ಮರ್ತು ಬಿಡಬೇಕು. ಇದುವರೆಗೂ ಏನು ಮಾಡ್ಯವರು ಬಿಟ್ಟಿರೋ ಗೊತ್ತಿಲ್ಲ. ನಾವು ಇದನ್ನೆಲ್ಲ ಮರೆತು ಸಂಘಟನೆ ಅಂತೂ ಆಗಿಲ್ಲ ನಿಜ, ಅದನ್ನು ಇವತ್ತು ಎತ್ತಾಡೋದು ಬೇಡ. ಇಷ್ಟೊತ್ತಿಗಾಗಲೇ ಪ್ರತಿಯೊಂದು ಮತಗಟ್ಟೆ ಬೂತ್ನಲ್ಲಿ ಯಾವ ರೀತಿ ಮಾಡಬೇಕು ಅಂತಂದರೆ BLA A2 ಅಂತ ಎಲ್ಲ ಹೇಳ್ತಾರೆ, ಏನೂ ಇಲ್ಲ ಇದರಲ್ಲಿ. ನಾವು ಪ್ರತಿಯೊಂದು ಪಂಚಾಯಿತಿಗಳಿರ್ತಕ್ಕಂಥ ಮತಗಟ್ಟೆಗಳು, ಅಲ್ಲಿರ್ತಕ್ಕಂಥ ಮುಖಂಡರು ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಆ ಮತಗಟ್ಟೆ ಬೂತ್ ಏಜೆಂಟ್ಗಳನ್ನ ಮಾಡಬೇಕು. ನಾವು ಅಲ್ಲಿನ ಅಧ್ಯಕ್ಷರು ಮಾಡಬೇಕು, ಪಂಚಾಯಿತಿ ಅಧ್ಯಕ್ಷರು, ಒಂದು ಪಂಚಾಯಿತಿಗೆ ಒಬ್ಬ ಅಧ್ಯಕ್ಷರು ಮಾಡಬೇಕು, ಒಂದು ಹೋಬಳಿಗೆ ಒಂದು ಅಧ್ಯಕ್ಷರು ಮಾಡಬೇಕು, ತಾಲೂಕಲ್ಲಿ ಅಧ್ಯಕ್ಷರು ಮಾಡಬೇಕು, ಮಹಿಳಾ ಅಧ್ಯಕ್ಷರಾಗಬೇಕು, ಮಹಿಳಾ ಸದಸ್ಯರು ಇರಬೇಕು. ಇದೆಲ್ಲ ಮಾಡಿದ್ರೆ ಬರೀ ನಾವು BLA 2 ಅಂತಂದರೆ ಅಲ್ಲಿ ಇರ್ತಾರೆ, ಸ್ವಲ್ಪ ವಿಷಯ ಸಾಕಿದ್ರೆ ಏನು ಯಾರೂ ಅಷ್ಟೊಂದು ಮೂಡ್ರಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಏನಾದರೂ ಉಸಿರು ಬಿಟ್ಟರೆ ಸಾಕು ಏನು ಅಂತ ತಿಳ್ಕೊಂತಾರೆ. ಏನು ಇಷ್ಟೇ ಇವತ್ತಿನ ದಿವಸ ಇರ್ತಕ್ಕಂಥ ಇಲ್ಲಿ ಕಾರ್ಯಾಗಾರ ಏನು ದೊಡ್ಡದೇನಲ್ಲ. ನಮ್ಮ ಮತಗಟ್ಟೆಗಳಲ್ಲಿ ಯಾರ ಹೆಸರು ಬಿಟ್ಟೋಗಿದೆ, ಏನು ಮತದಾರ ಪಟ್ಟಿ ನಾವು ತಗೋಬೇಕು. ತಗೊಂಡು ಆ ಮತದಾರ ಪಟ್ಟಿಯಲ್ಲಿ ಯಾರಾದರೂ ಬಿಟ್ಟು ಹೋಗಿದೆಯಾ, ಅಕಸ್ಮಾತ್ ಯಾವುದನ್ನು ಸೇರ್ಸಕ್ಕೆ ಉದ್ಧಾರ ಮಾಡ್ತಾವ್ರ, ಅದನ್ನು ನೋಡ್ಕೊಂಡು ನಾವು ಅಂತಿಮವಾಗಿ ಕಾಯ್ತಕ್ಕಂಥದ್ದು ನಮ್ಮ ನಾಯಕರು ಮಾಡೋಕ್ಕಾಗಲ್ಲ. ನಾವೆಲ್ಲ ಮಾಡಬೇಕು. ನಾವು ಕೂತ್ಕೊಂಡು ನಮ್ಮ ಮತದಾರ ಪಟ್ಟಿಯೊಳಗೆ ಏನಾಗಿದೆ, ಬಹಳ ಕಿತಾಪತಿ ಮಾಡ್ತಕ್ಕಂಥ MLA ಇರುವಾಗ ನಾನು ಸುಮಾರು ಸನ್ಮಾನ್ಯ ಮಾರೇಗೌಡರು ಇದ್ದರು MLA ಅವರು, ಅವರ ಕಾಲದಿಂದ ನಾನು ಎಲೆಕ್ಷನ್ಗಳು ಓಟ್ ಹಾಕಿ ಬಂದಿದ್ದೀನಿ. ಅನೇಕ ಜನ MLAಗಳು ನೋಡಿದ್ದೀನಿ, ಆದರೆ ಇಂಥ ಕಿತಾಪತಿ MLAನ ಎಲ್ಲೂ ನೋಡಿಲ್ಲ ನಾನು. ಇಂಥವನ್ನೇನು ನಾವು ಸೋಲಿಸ್ಬೇಕು ಅಂದರೆ ತಮ್ಮಿಂದ ಸಾಧ್ಯ. ನೀವು ಏನಾದರೂ ಮಾಡಿ ಇದಕ್ಕೆ ನಮ್ಮ ಮತದಾರ ಪಟ್ಟಿಗಳನ್ನು ಶುದ್ಧವಾಗಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ದಿವಸ ಕೂಡ ಸುಮ್ಮನೆ ಇರದೆ ಅವಿರತ ಇನ್ನು 2 ವರ್ಷಗಳ ಕಾಲ ನಾವು ಅವಿರತ ಶ್ರಮವನ್ನು ಪಟ್ಟು ನಮ್ಮ ಏನು ಎಲ್ಲ ಕಡೆ ಇದೆ. ನಾನು ಈ ಒಂದು ಹಾಲಿನ ನಿರ್ದೇಶಕನಾಗಬೇಕಾದ್ರೆ 2 ವರ್ಷಗಳ ಕಾಲ ಬ್ಯಾಕ್ ನಾನು ಕೆಲಸ ಮಾಡಿದ್ದೀನಿ. ಜನಗಳ ನಾಡಿ ಬಡಿತ ಏನಿದೆ ಅಂತಂದರೆ ಇರೋದೇ JDS ಅಲ್ಲಿ ಅಥವಾ BJP. ಕಾಂಗ್ರೆಸ್ ಇಲ್ವೇ ಇಲ್ಲ ಇಲ್ಲಿ. ಆದರೆ ಏನೋ ಮಾಡಿ ಯಾವುದೋ ಕುಕ್ಕರೋ ಗಿಕ್ಕರೋ ಕೊಟ್ಟು ರಂಗಾಲೆ ಊಹಿಸ್ತೀನಿ, ಲಾಡುಂಡೆ ಕೊಡ್ತೀನಿ, ಇವೆಲ್ಲ ಯಾವನಿಗೆ ಬೇಕು ಇವನು ಮಾಡ್ತಾನೆ. ನಾಡಿಗೆ ಹೋಗಿ FIR ಮಾಡಿಸ್ತಾನೆ, ಎದುರಿಸ್ತಾನೆ, ಲಾಡಿ ಮಡಗಿ ಅವ್ನು ಲಾರಿ ಹಿಡ್ಕೊಂಬರ್ರಿ ಅಂತ ಹೇಳ್ತಾನೆ. ನಾವು ಮಣ್ಣು ಹೊಡಿಯೋಕೆ ಹೋದ್ರೆ ಟ್ಯಾಕ್ಟ್ರ್ ಹಿಡ್ಕೊಂಬರ್ರಿ ಅಂತಾನೆ. ಹಾಲು ಕರ್ಸಕ್ಕೆ ಹೋದ್ರೆ ಹಾಲು ಕರೋರು ಕಂಪ್ಲೇಂಟ್ ಕೊಡಿಸ್ತಾರೆ. ಒಂದಲ್ಲ ಕಿರುಕುಳ ಇಷ್ಟೆಲ್ಲ ಮಾಡಿಸ್ಕೊಂಡು ಮಾಡ್ತಕ್ಕಂಥ MLA ನಮಗೆ ಬೇಕಾ? ಇವನು ಇದೇ ಏನಾದರೂ ಮಾಡಿಬಿಟ್ರೆ ಮುಂದೆ ನಾವು ಯಾರು ಇಲ್ಲಿ ಇರೋಕ್ಕಾಗಲ್ಲ ಅಂತಕ್ಕಂಥ ಮಾತು ಹೇಳ್ತೀನಿ. ಇವತ್ತಿನ ದಿವಸ ನಾನು ಒತ್ತಿ ಹೇಳೋದೇನು ಅಂದರೆ, ಇವ್ರು ಏನೋ ಮಾಡ್ತಾರೆ, ಇಲ್ಲಿ ಬಾಕ್ನಾಗ ಹೋಗ್ತಾರೆ. ನಾವು ಮತದಾರರ ಪಟ್ಟಿಯನ್ನು ತಗೊಂಡು ಬೂತ್ಗಳಲ್ಲಿ ನಮ್ಮ ಬೂತ್ಗಳಲ್ಲಿ ಯಾರ ಹೆಸರು ಬಿಟ್ಟೋಗಿದೆ, ಯಾರ ಹೆಸರು ಸೇರಿಸ್ಬೇಕು, ಅದನ್ನು ಕೆಲಸ ನಾವು ಮಾಡಿದ್ದೀಯಾಗಿ ಒಗ್ಗಟ್ಟಾಗಿ ಅವತ್ತಿನ ದಿವಸ ಓಟ್ ಹಾಕ್ಸುವಂಥ ಒಂದು ಸಂದರ್ಭದ ಇನ್ನೂ ಅನೇಕ ಸಭೆಗಳನ್ನು ಮಾಡೋದು. ಸಂದರ್ಭ ಬಂದಾಗ ನಾವು ಒಗ್ಗಟ್ಟಾಗಿ ಕೂತ್ಕೊಂಡು ಯಾರೋ ಒಬ್ರು ಹೇಳ್ತಾರೆ ಅಲ್ಲಿ ಏನೋ ನಮ್ಮನ್ನು ನಿನ್ನೆ ಅದು ಬೇಡ. ನಮಗೆ ನಾವು ಮೂಲ ಏನಂದರೆ ನಮ್ಮ MLA ಗೆಲ್ಸ್ಕೊಂಡ್ಬರ್ಬೇಕು ಅಷ್ಟೇ. ನಮ್ಮ ಹಿರಿಯರು